ನೋಡಿ, ಈಗ ಒಂದು ಕಡೆ ಗ್ಯಾಸ್ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಇದೀಗ ಬಳ್ಳಾರಿಯಲ್ಲಿ ಬ್ಲಾಕ್ ನಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ, ಅದು ಕೂಡ ದುಪ್ಪಟ್ಟು ಬೆಲೆಗೆ. ಬ್ಲಾಕ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಂತ ಜಾಲದ ವಿರುದ್ಧ ಖಾಕಿ ಸಮರ ಸಾರ್ತಾ ಇದೆ. ಸಿಲಿಂಡರ್ ಅಭಾವದ ಪರಿಸ್ಥಿತಿ ಲಾಭ ಪಡೆದು 1-to-1 ಡಬಲ್ ಮಾರಾಟ ಮಾಡಲಾಗ್ತಾ ಇದೆ. ಇಲ್ಲಿ 5 ಕಮರ್ಷಿಯಲ್ ಹಾಗೂ 4 ಗೃಹ ಬಳಕೆ ಸಿಲಿಂಡರ್ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಗೌತಮ್ ನಗರದ ಮನೆಯೊಂದರಲ್ಲಿ ಬ್ಲಾಕ್ ನಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತಹ ಬಳ್ಳಾರಿ ಗ್ರಾಮೀಣ ಪೊಲೀಸರು ಆಟೋದಲ್ಲಿ 9 ಸಿಲಿಂಡರ್ ತಗೊಂಡು ಹೋಗ್ತಾ ಇದ್ರು ಈ ದಂಧೆಕೋರರು. ಹಾಗಾಗಿ ಇದೀಗ ರೆಡ್ ಹ್ಯಾಂಡ್ ಆಗಿ ಬಳ್ಳಾರಿ ಪೊಲೀಸರು ಅವರನ್ನ ಸೀಸ್ ಮಾಡಿಕೊಂಡಿದ್ದಾರೆ. 9 ಸಿಲಿಂಡರ್ಗಳನ್ನ ಡಬಲ್ ರೇಟಿಗೆ ಮಾರ್ತಾ ಇದ್ರಂತೆ ಇವರೆಲ್ಲ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವಾಗ ಗ್ಯಾಸ್ ಅಭಾವ ಉಂಟಾಯಿತು ರಾಜ್ಯದಲ್ಲಿ, ಆಲ್ಮೋಸ್ಟ್ ಬಹಳಷ್ಟು ಕಡೆ ಇಂಥ ಒಂದು ಕಾರ್ಯಾಚರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಡಬಲ್ ರೇಟಿಂಗ್ ಮಾರ್ತಾ ಇರುವಂಥದ್ದು. ಕಾಳಸಂತೆಯಲ್ಲಿ 1,500 ಸಿಲಿಂಡರ್ ಇದ್ದಂತೂ 5,000, 10,000 ಈ ರೀತಿಯಾಗಿ ಮಾರಾಟ ಮಾಡಲಾಗ್ತಾ ಇತ್ತು. ಇದರ ವಿರುದ್ಧ ಸಮರ ಸಾರ್ತಾ ಇರುವಂತಹ ಪೊಲೀಸರು ಮತ್ತೊಮ್ಮೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ 2,000, ಕಮರ್ಷಿಯಲ್ ಸಿಲಿಂಡರ್ 4,000ಕ್ಕೆ ಮಾರಾಟ ಮಾಡ್ತಾ ಇದ್ರಂತೆ ಈ ದಂಧೆಕೋರರು. ಹಾಗಾಗಿ ಕೆಲ ಹೋಟೆಲ್ ಹಾಗೂ ಗೃಹ ಬಳಕೆ ಜೊತೆಗೆ ಆಟೋಗಳಿಗೂ ಕೂಡ ಫಿಲ್ ಮಾಡ್ತಾ ಇದ್ದಂತ ಆರೋಪಿಗಳನ್ನ ಇದೀಗ ಪೊಲೀಸರು ಲಾಕ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಆಟೋಗೆ LPG ಹಾಗೂ CNG ಗ್ಯಾಸ್ ಕೊರತೆ ಲಾಭಕ್ಕೆ ಈ ಆರೋಪಿಗಳು ಮುಂದಾಗಿದ್ರು. ಇದೇ ಒಂದು ದಂಧೆ ಮಾಡಿಕೊಂಡು ಇಂಥದೇ ಒಂದು ಸಿಚುವೇಶನ್ನ ಮಿಸ್ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮುಂದಾಗಿದ್ರು. ಪ್ರತಿ ಕೆಜಿ ಗ್ಯಾಸ್ಗೆ ಆಟೋಗಳಿಗೆ ಫಿಲ್ ಮಾಡಲಿಕ್ಕೆ 100ರಿಂದ 120 ರೂಪಾಯಿಯನ್ನ ಪಡಿತಾ ಇದ್ರಂತೆ. ಪರಿಸ್ಥಿತಿಯ ಲಾಭ ಪಡ್ಕೊಳ್ಳೋಣ ಅಂತ ಹೇಳಿ ಮುಂದಾಗಿದ್ರು. ಹಾಗಾಗಿ ಇದೀಗ ಇವರಿಗೆ ಪೊಲೀಸರು ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗೃಹ ಬಳಕೆ ಸಿಲಿಂಡರ್ನ 2,000, ಕಮರ್ಷಿಯಲ್ ಸಿಲಿಂಡರ್ನ 4,000. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ನೋಡಿದ್ರೆ ಎಂತ ಜನ ಇವರೆಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಮೊದಲನೇದಾಗಿ ಜನ ಒದ್ದಾಡ್ತಾ ಇದ್ದಾರೆ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಇದನ್ನೇ ಈಗ ದಂಧೆ ಮಾಡ್ಕೊಂಡು ಕೆಲವರು ಫೀಲ್ಡ್ ಇಳಿದು ಬಿಟ್ಟಿದ್ದಾರೆ. ಇಂಥವ್ರಿಗೆಲ್ಲ ಹೆಡೆಮುರಿ ಹೆಂಗ್ ಕಟ್ಟೋದು ಅಂತ ಹೇಳಿ ಅದರಲ್ಲೂ ಕೂಡ ಪೊಲೀಸರು ಏನ್ ಮಾಹಿತಿ ಕೊಡ್ತಾ ಇದ್ದಾರೆ? ರೋಶಿನಿ, ಇದೀಗ ಏನಂತಂದ್ರೆ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಏನೊಂದು ಯುದ್ಧ ನಡೀತು. ಈ ಒಂದು ಸಂದರ್ಭದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ಗಳದ್ದು ಬಹಳ ಅಭಾವ. ಇಂಥದ್ರಲ್ಲಿ ಹೋಟೆಲ್ಗಳನ್ನ ನಡೆಸತಕ್ಕಂಥದ್ದೇ ಬಹಳ ಕಷ್ಟ. ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಈ ಒಂದು ಹೋಟೆಲ್ ಅನ್ನ ದಿನದ ರಾತ್ರಿ 12ರವರೆಗೂ ಕೂಡ ಅವರು ಬಳ್ಳಾರಿ ನಾಗರಿಕರಿಗಾಗಿ ಒಂದು ಪಿಸ್ತಾ ಹೌಸ್ ಅಂತೇಳಿ ನೂತನವಾಗಿ ಆರಂಭ ಮಾಡಿರ್ತಕ್ಕಂಥದ್ದು ಮತ್ತು ಬಹಳ ಜನದಟ್ಟಣೆಯಿಂದ ಕೂಡಿರ್ತಕ್ಕಂಥ ಹೋಟೆಲ್. ಅವರು ಬಹಳ ಒಂದು ಒಳ್ಳೆಯ ಸರ್ವಿಸ್ ಅನ್ನ ಕೊಡ್ಬೇಕನ್ನೋ ಒಂದು ಉದ್ದೇಶನ ಮಾಡಿರ್ತಕ್ಕಂಥದ್ದು. ಆದ್ರೆ ಏನು ತಡರಾತ್ರಿ ಏಕಾಏಕಿ ಬಂದಂತ ಈ ಒಂದು ಪುಂಡ ಹುಡುಗರ ಗುಂಪು ಅವರ ಒಂದು ಸಿಬ್ಬಂದಿ. ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಒಂದು ಕಡೆ ಗೃಹ ಬಳಕೆ ಸಿಲಿಂಡರ್ 2,000ಕ್ಕೆ ಮಾರ್ತಾ ಇದ್ದಾರಂತೆ, ಮತ್ತೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ನ 4,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಂತ ದಂಧೆಕೋರರನ್ನ ಇದೀಗ ಪೊಲೀಸರು ಲಾಕ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿಯಲ್ಲಿ ಇವರೆಲ್ಲ ಏನ್ ಮಾಡ್ತಿದ್ರು, ಕೆಲ ಹೋಟೆಲ್ಸ್ ಮತ್ತು ಗೃಹ ಬಳಕೆ ಜೊತೆಗೆ ಆಟೋಗಳಿಗೂ ಕೂಡ ಈ ಒಂದು LPG ಮತ್ತೆ CNG ಗ್ಯಾಸ್ ಇರುತ್ತಲ್ಲ ಅದನ್ನ ಅವರು ಫಿಲ್ ಮಾಡ್ಕೊಡ್ತಾ ಇದ್ರು, ಅದು ಕೂಡ ಡಬಲ್ ರೇಟ್ಗೆ. ಹಾಗಾಗಿ ಪ್ರತಿ ಕೆಜಿ ಗ್ಯಾಸ್ಗೆ ಆಟೋಗಳಿಗೆ ಫಿಲ್ ಮಾಡಲಿಕ್ಕೆ 100ರಿಂದ 120 ರೂಪಾಯಿ ಕೂಡ ಪಡಿತಾ ಇದ್ರು. ಪರಿಸ್ಥಿತಿಯ ಲಾಭವನ್ನ ಪಡ್ಕೋಬೇಕು ಅಂತ ಹೇಳಿ ಮುಂದಾಗಿದ್ರು. ಹಾಗಾಗಿ ಇದೀಗ 5 ಕಮರ್ಷಿಯಲ್, 4 ಗೃಹ ಬಳಕೆ ಸಿಲಿಂಡರ್ ಅಂದ್ರೆ ಟೋಟಲ್ 9 ಸಿಲಿಂಡರ್ಗಳನ್ನ ಇವರು ಆಟೋದಲ್ಲಿ ಸಾಗಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಇದೀಗ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಇವರನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಆಟೋದಲ್ಲಿ ಟೋಟಲ್ 9 ಸಿಲಿಂಡರ್ಗಳನ್ನ ಇವರು ತಗೊಂಡು ಹೋಗ್ತಾ ಇದ್ರು. ಬ್ಲಾಕ್ನಲ್ಲಿ ಮಾರ್ತಾ ಇದ್ರು ಪ್ರತಿಯೊಂದು ಸಿಲಿಂಡರ್ನೆಲ್ಲ. ಅದರಲ್ಲೂ ಕೂಡ ಯಾವಾಗ ಈ ಒಂದು ಯುದ್ಧ ಆರಂಭ ಆಯಿತು ಅಂತಂದ್ರೆ, ಯಾವಾಗ ಗ್ಯಾಸ್ ಕೊರತೆ ಅಂತೇಳಿ ಸ್ವಲ್ಪ ರಾಜ್ಯದಲ್ಲಿ ತಲೆ ಎತ್ತಿತ್ತು, ಅದಾದ ನಂತರ ಇಂಥ ಘಟನೆಗಳು ಅತಿ ಹೆಚ್ಚಾಗಿ ಬೆಳಕಿಗೆ ಬರ್ತಾನೆ ಇದೆ. ಹಾಗಾಗಿ ಇದೀಗ ಬಳ್ಳಾರಿಯಲ್ಲೂ ಕೂಡ ಇದೀಗ ಒಳ್ಳೆಯ ಕಾರ್ಯಾಚರಣೆ ನಡೆಸಿದ್ದಾರೆ.